ಎಲ್ಲರಿಗೂ ನಮಸ್ಕಾರ. ಎಂಎನ್ಡಿ ಲಾಯರ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ ಎಂಎನ್ಡಿ. ಸ್ನೇಹಿತರೆ, ಇವತ್ತಿನ ಕಾನೂನಿನ ಪ್ರಶ್ನೆ ಏನು ಅಂತಂದ್ರೆ, ಜಂಟಿ ಕುಟುಂಬದ ಒಬ್ಬ ಸದಸ್ಯ ಅಥವಾ ದಾಯಾದಿ ತನ್ನ ಪಾಲಿನ ಆಸ್ತಿಯನ್ನ ಅಥವಾ ದಾಯಾದಿತ್ಯದ ಆಸ್ತಿಯನ್ನ ವಿಲೆ ಮಾಡಬಹುದೇ ಅಥವಾ ಪರಭಾರೆ ಮಾಡಬಹುದೇ ಎಂಬತಕ್ಕಂಥದ್ದು ಇವತ್ತಿನ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಇದುವರೆಗೂ ಸಹ ನನ್ನ ಚಾನಲ್ ಅನ್ನು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದಾರೆ. ಸ್ನೇಹಿತರೆ, ಜಂಟಿ ಕುಟುಂಬದ ಒಬ್ಬ ಸದಸ್ಯ ಅಥವಾ ದಾಯಾದಿ ಜಂಟಿ ಕುಟುಂಬದ ದಾಯಾದಿತ್ಯದ ಆಸ್ತಿಯಲ್ಲಿ ತನ್ನ ಹಕ್ಕು ಮತ್ತು ಹಿತಾಸಕ್ತಿಗಳನ್ನು ನಿರ್ಧರಿತವಾಗದೇ ಇರುವುದರಿಂದ ಅವನು ಯಾವುದೇ ಕಾರಣಕ್ಕೂ ಸಹ ಆ ಒಂದು ತನ್ನ ಪಾಲನ್ನ ಅಥವಾ ದಾಯಾದಿತ್ಯದ ಪಾಲನ್ನ ಅವನು ಕ್ರಯ ಮಾಡುವಂತಿಲ್ಲ ಅಥವಾ ಮಾರಾಟ ಮಾಡುವಂತಿಲ್ಲ. ಅದೇ ರೀತಿಯಲ್ಲಿ ಕ್ರಯ ಒಪ್ಪಂದವನ್ನ ಮಾಡುವಂತಿಲ್ಲ, ಮಾರಾಟ ಒಪ್ಪಂದವನ್ನ ಮಾಡುವಂತಿಲ್ಲ. ಅದೇ ರೀತಿಯಲ್ಲಿ ದಾನವನ್ನ ಮಾಡುವಂತಿಲ್ಲ, ಕೊಡುಗೆಯನ್ನು ನೀಡುವಂತಿಲ್ಲ, ಬಾಡಿಗೆಗೆ ಕೊಡುವಂತಿಲ್ಲ ಅಥವಾ ಭೋಗ್ಯಕ್ಕೆ ಹಾಕುವಂತಿಲ್ಲ. ಸ್ನೇಹಿತರೆ, ನಿಮಗೆ ಸ್ಪಷ್ಟವಾಗಿದೆ. ಯಾಕೆಂದ್ರೆ ಆ ದಾಯಾದಿತ್ಯದ ಆಸ್ತಿಯಲ್ಲಿ ತನ್ನ ಪಾಲು ಇನ್ನು ನಿರ್ಧರಿತವಾಗಿಲ್ಲ. ತನಗೆ ಯಾವ ಪಾಲು ಬರುತ್ತೆ, ಯಾವ ಭಾಗ ಬರುತ್ತೆ ಎಂಬತಕ್ಕಂಥದ್ದು ಇನ್ನು ನಿರ್ಧರಿತವಾಗದೇ ಇರುವುದರಿಂದ ಅವನು ದಾಯಾದಿತ್ಯ ಆಸ್ತಿಯಲ್ಲಿ ತನ್ನ ಪಾಲನ್ನು ಅವನು ಯಾವುದೇ ಕಾರಣಕ್ಕೂ ಸಹ ವಿಲೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಅವಕಾಶ ಇದೆ ಸ್ನೇಹಿತರೆ. ಏನು ಅವಕಾಶ ಅಂತಂದ್ರೆ, ದಾಯಾದಿತ್ಯದ ಆಸ್ತಿಯಲ್ಲಿ ತನ್ನ ಪಾಲನ್ನ ಅವನು ವಿಲ್ ಮಾಡಬಹುದು ಅಥವಾ ಮರಣ ಶಾಸನವನ್ನ ಮಾಡಬಹುದು. ಈ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಏನು ಹಿಂದೂ ಉತ್ತರಾಧಿಕಾರ ಅಧಿನಿಯಮ 1956 ಸೆಕ್ಷನ್ 30. ಈ ಸೆಕ್ಷನ್ 30 ಏನಪ್ಪಾ ಹೇಳುತ್ತೆ ಅಂತಂದ್ರೆ, ಸೆಕ್ಷನ್ 30 ಹೇಳ್ತಕ್ಕಂಥದ್ದು ಈ ಅಧಿನಿಯಮದಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಯಾವುದೇ ಕಾನೂನಿನಲ್ಲಿ ಏನನ್ನೇ ಹೇಳಿದ್ದರೂ ಸಹ ಅವನು ಅಥವಾ ಅವಳು ವಿಲೆ ಮಾಡಬಹುದಾಗಿರ್ತಕ್ಕಂಥ ಯಾವುದೇ ಆಸ್ತಿಯನ್ನ ವಿಲ್ ಮೂಲಕ ಅಥವಾ ಮರಣ ಶಾಸನದ ಮೂಲಕವಾಗಿ ಅವರು ವಿಲ್ ಮಾಡಬಹುದು ಎಂಬುದಾಗಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರಿಗೆ ನಿಮಗೆ ಸ್ಪಷ್ಟವಾಗಿದೆ. ಒಂದು ಒಟ್ಟು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಯಾವುದಾದರೂ ಸಹ ಒಬ್ಬ ದಾಯಾದಿ ತನ್ನ ಆಸ್ತಿಯನ್ನು ಅವನು ಯಾವುದೇ ಕಾರಣಕ್ಕೂ ವಿಲೆ ಮಾಡುವ ಹಾಗಿಲ್ಲ. ಆದರೆ ಒಂದೇ ಒಂದು ದಾರಿ ಇರ್ತಕ್ಕಂಥದ್ದು, ತನ್ನ ಆಸ್ತಿಯನ್ನು ಅವನು ಏನ್ ಮಾಡಬಹುದು ಅಂದ್ರೆ ವಿಲ್ ಮಾಡಬಹುದು ಅಥವಾ ಮರಣ ಶಾಸನ ಪತ್ರವನ್ನು ಬರೀಬಹುದು. ಇಲ್ಲಿ ಒಂದು ಅಂಶ ತಿಳ್ಕೊಳ್ಬೇಕು. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವಿದೆ ಅಂತಂದ್ರೆ, ಇಲ್ಲಿ ಏನಾಗಿರುತ್ತೆ ಅಂದ್ರೆ, ದಾಯಾದಿತ್ಯದ ಆಸ್ತಿಯಲ್ಲಿ ಅವನ ಪಾಲಿನ ನಿರ್ಧರಿತವಾಗಿರೋದಿಲ್ಲ. ಅವನಿಗೆ ಪಾಲಿದೆ, ಅವನಿಗೆ ಭಾಗ ಇದೆ, ಆದರೆ ಯಾವ ಭಾಗ ನನ್ನದು ಎಂಬತಕ್ಕಂಥದ್ದು ನಿರ್ಧರಿತವಾಗದೇ ಇರುವುದರಿಂದ ಅವನು ತನ್ನ ಪಾಲನ್ನ ಯಾವುದೇ ಕಾರಣಕ್ಕೂ ಸಹ ಪರಭಾರೆ ಮಾಡುವಂತಿಲ್ಲ. ಆದರೆ ಒಂದೇ ಅವಕಾಶ, ಅವನ ವಿಲ್ನ ಮೂಲಕ ಅಥವಾ ಮರಣ ಶಾಸನದ ಮೂಲಕ ಅವನು ಆ ಒಂದು ಭಾಗವನ್ನು ಏನ್ ಮಾಡಬಹುದಾಗಿದೆ, ಪರಭಾರೆ ಮಾಡಬಹುದಾಗಿದೆ. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ತಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ನಾಡಿನ ಕಾನೂನನ್ನು ನಾಡಿನ ಜನರಿಗೆ ಸರಳವಾಗಿ ಅರ್ಥೈಸತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ ಆಗಿರತಕ್ಕಂಥದ್ದು. ಇದುವರೆಗೂ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.